ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ನಾನು ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಲೇಟಾಗೇ ಮಾಡ್ತಾಯಿದ್ದೀನಿ. ಅಂದರೆ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಇವತ್ತು. ನಾನು ನನ್ನ ಗಂಡ ನನ್ನ ಮಕ್ಕಳೆಲ್ಲ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಹಂಗೆ ಇನ್ನೂ 2 ದೇವಸ್ಥಾನಕ್ಕೆ ಹೋಗೋಣ, ನಮ್ಮ ಕುಣಿಗಲ್ ಏನು ಫೇಮಸ್ ಇದೆ ಅಂತ 2 ಪ್ಲೇಸ್ ತೋರಿಸೋಣ ಅಂತ ಹೋಗ್ತಾಯಿದ್ದೀನಿ. ಆಗಲೇ ಇವತ್ತಿನ ಶನಿವಾರ ಅಲ್ವಾ, ನಮ್ಮ ಶನಿವಾರ ವಾರ ಆಗೋಗಿದೆ. ನನ್ನ ಮಕ್ಕಳೆಲ್ಲ ರೆಡಿ ಇದ್ದಾರೆ, ಸ್ಕೂಲು ಬೇಗ ಬಂದರು. ನಾನು ಎಲ್ಲಿ ಹೋಗ್ತಾಯಿದ್ದೀನಿ, ಯಾವ ಪ್ಲೇಸ್ಗೆ ಹೋಗ್ತೀನಿ, ನಮ್ಮ ಮನೆ ದೇವ್ರು ಯಾವುದು, ನಾವೆಲ್ಲ ಹೇಗೆ ರೆಡಿಯಾಗಿದ್ದೀವಿ ಅಂತ ನೆಕ್ಸ್ಟು ಹೋಗ್ತಾ ಕಂಟಿನ್ಯೂ ಕ್ಯಾಪ್ಚರಲ್ಲಿ ಆಗ್ತೀನಿ. ಈಗ ನಾವು ರೆಡಿಯಾಗಿ ಹೋಗ್ತಾಯಿದ್ದೀವಿ. ನಾನು ನನ್ನ ಗಂಡ ನನ್ನ ಮಕ್ಕಳು ನಮ್ಮೂರಿಂದ ದೇವಸ್ಥಾನಕ್ಕೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ನಮ್ಮೂರಿಂದ ಅಲ್ಲಿಗೆ ಒಂದು 6-7 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ನಾವು ಗಾಡಿಯಲ್ಲೇ ಹೋಗೋದು ಜಾಸ್ತಿ. ನಾವು 2 ವೀಲರ್ ಇದೆ ನಮ್ಮ ಮನೆಯವ್ರದ್ದು, ಪಲ್ಸರಲ್ಲಿ ಹೋಗ್ತಾಯಿದ್ದೀವಿ. ನಾವು ಇಲ್ಲಿಂದ ಸೀದಾ ಕುಣಿಗಲ್ ಕೆರೆಗೆ ಹೋಗಿ ಅಲ್ಲಿದ್ದು ವಿಡಿಯೋ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಬಂದಿದ್ದು. ಸ್ವಲ್ಪ ಟೈಮ್ ಆಗುತ್ತೆ, ಅದು ಲಾಂಗ್ ವಿಡಿಯೋ ಇದೆ ಅಂತ ಅದನ್ನ ಎಡಿಟ್ ಮಾಡಿ ಹಾಕಬೇಕು. ಅದು ಫಸ್ಟ್ ತೋರಿಸಿರೋದು ಈಗ ಹೊಸದಾಗಿ ಈ 2 ವರ್ಷ ಏನೋ ಆಗಿದೆ, ಅದು ಮೆರವಣಿಗೆ ದೇವರು, ಅದನ್ನು ರೆಡಿ ಮಾಡಿದ್ದಾರೆ. ಇದು ಗರುಡ ಸ್ವಾಮಿ, ಅಲ್ಲಿ ಆಂಜನೇಯ ಸ್ವಾಮಿ ಇದೆ. ಇದು ಅನಂತ ಶಯನ, ನಮ್ಮ ಮನೆ ದೇವ್ರು ಮೇಯ್ನ್ ದೇವರು ಇದೆ. ನಮ್ಮ ತಂದೆ ಮನೆಯದು ಇದೆ, ನಮ್ಮ ಯಜಮಾನ್ರ ಮನೆಯದು ಇದೆ, ಶಾಂತರಾಯ ಸ್ವಾಮಿ. ನಾವು ಶನಿವಾರದೊತ್ತು ನಾನ್ ವೆಜ್ ನಾವು ಶ್ರಾವಣದಲ್ಲಿ ತಿನ್ನಲ್ಲ. ಅಂದರೆ ತುಂಬ ಅಚ್ಚುಕಟ್ಟಾಗಿ ನಮ್ಮ ಮನೆಯೊಳಗೆ ನಾನ್ ವೆಜ್ಜು ಮಾಡೋಂಗಿಲ್ಲ. ಈ ಸ್ವಾಮಿಗೆ ಏನಿದೆ ಈಚೆ ಕಡೆ ಮಾಡಬೇಕು. ನಮ್ಮದು ಪೂಜೆ ಎಲ್ಲ ಆಯಿತು. ಪೂಜೆ ಆಮೇಲೆ ವಿಡಿಯೋ ಮಾಡ್ತಾಯಿದ್ದೆ. ಸೈಡಲ್ಲಿ ಇಲ್ಲೊಂದು ದೇವರಿದೆ, ಅದು ಎಲ್ಲ ಮೆರವಣಿಗೆ ದೇವರುಗಳೇ. ಇಲ್ಲಿ ಇರೋ ದೇವ್ರ ಮೆರವಣಿಗೆ ಇದನ್ನು ಇವಾಗ ಅವರು ನಮಸ್ಕಾರ ಮಾಡ್ತಾಯಿದ್ದಾರಲ್ಲ, ಅದನ್ನೇ ಮೇಯ್ನ್ ನಮಗೆ ಕೊಡೋದು ಶಾಂತರಾಯನ. ಊರೊಳಗೆಲ್ಲ ಬರುತ್ತೆ, ನಮ್ಮ ಹೊಸ ಮನೆ ಗುರುಪ್ರವೇಶಕ್ಕೆ, ಮದುವೆಗೆ, ಅವ್ರವ್ರ ಹರಕೆ ಅಂತ ಕರೆದು ಅವ್ರ ಮನೆ ಕರೆಸ್ಕೊತಾರೆ. ಮಹಾಮಂಗಳಾರತಿ ನಡೀತಾ ಇತ್ತು. ನಾನು ವಿಡಿಯೋ ಮಾಡೋ ಟೈಮ್ಗೆ ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇವತ್ತೊಂದು ಮದುವೆ ಇತ್ತು ಅಂಥೇಳಿ ಮದುವೆಗೆಲ್ಲ ರೆಡಿ ಮಾಡ್ತಾಯಿದ್ರು. ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ, ಈಗ ಇಂಪ್ರೂವ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡ್ತಾಯಿದ್ದಾರೆ ದೇವಸ್ಥಾನದ ಸುತ್ತ. ಅಲ್ಲಿ ಊಟ ನಿಂತು ನಾವು ಅಲ್ಲೇ ಊಟ ಮಾಡಿಕೊಂಡು ನಾವು ಬಂದ್ವಿ. ನೆಕ್ಸ್ಟು ಕುಣಿಗಲ್ದು ಕೆರೆದು ಪೂರ್ತಿ ವಿಡಿಯೋ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಈಗ ಬರೀ ಯಾಕಂದರೆ ತುಂಬ ಲಾಂಗ್ ಆಗೋಗುತ್ತೆ ಅಂಥೇಳಿ ಎಡಿಟ್ ಮಾಡಿ ನನ್ನ ಮನೆ ಬಿಟ್ಟಿರೋದು ದೇವಸ್ಥಾನದ್ದು ನಮ್ಮ ಮನೆ ದೇವ್ರದ್ದು ಹಾಕಿದ್ದೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಫುಲ್ ಕುಣಿಗಲ್ ಕೆರೆದು ಸ್ವಲ್ಪ ಲಾಂಗ್ ಆಗುತ್ತೆ. ನೆಕ್ಸ್ಟು ಕುಣಿಗಲ್ ಕೆರೆದು ಅಲ್ಲಿ ಏನೇನು ದೇವಸ್ಥಾನಗಳಿದೆ, ಹೇಗಿದೆ, ಕೆರೆ ಸುತ್ತ ಹೇಗಿದೆ, ಅಲ್ಲಿ ಒಂದು ಬೇರೆ ಘಟನೆ ನಡೀತು, ಅದು ಏನು ಅಂತ ಹೇಳ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.